ಶಿಕ್ಷಕರನ್ನು ಕೂಡ ಹಿಂದಿನ ಸರ್ಕಾರದವರು 3.5 ವರ್ಷದೊಳಗೆ ಸುಮಾರು 4,650 ಟೀಚರ್ಸ್ ಮಾತ್ರ ರಿಕ್ರೂಟ್ಮೆಂಟ್ ಮಾಡಿದ್ರು. ಟೀಚರ್ಸ್ ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ಒಂದೇ ಸತಿ ನಾನ್ ಮಾಡೋದಕ್ಕೂ ಹೊರೆ ಜಾಸ್ತಿ ಆಗ್ತದೆ. ನಾವು ಬಂದ್ಮೇಲೆ 13,500 ಟೋಟಲ್ ಇತ್ತು. 10 ತಿಂಗಳು 10.5 ತಿಂಗಳೊಳಗೆ 13,500 ಟೀಚರ್ಸ್ ನ ತಗೊಂಡು, ಯಾಕೆಂದ್ರೆ ಒಂದ್ ಕಡೆಗೆ ಟ್ರಾನ್ಸ್ಫರ್ಸ್ ಬೇರೆ ಮಾಡಿದ್ವಿ. ಈ ನಾರ್ತ್ ಕರ್ನಾಟಕದಿಂದ ಬೇರೆ ಕಡೆ ಹೋಗ್ಬಿಟ್ಟು ಅವಾಗ ಕಷ್ಟ ಆಯ್ತು. ಸಂಪೂರ್ಣವಾಗಿ ಆ ಟೀಚರ್ಸ್ ನಲ್ಲೇ ಈ ಕಡೆ ಭಾಗಕ್ಕೆ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನ, ಈ ತರ ಬದಲಾವಣೆಯನ್ನ ಮತ್ತೆ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಅಜಿಂಪುರ ಎಂಜಿಗೂ ಹೋದ್ರು ಸುಮಾರು 1,591 ಕೋಟಿ ಟ್ಯಾಕ್ಸ್ ಹಣ ಅಲ್ಲ, ಅದು ನಿಮ್ಮ ಟ್ಯಾಕ್ಸ್ ಹಣ ಅಲ್ಲ, ಅವರ ಇಚ್ಛೆ ಮೇಲೆ ಪೌಷ್ಟಿಕತೆಗೆ ಇವತ್ತು ಒಬ್ಬ ವ್ಯಕ್ತಿ ಕೊಡ್ತಾನೆ ಅಂತ ಹೇಳಿದ್ರೆ ಅದು ನಮ್ಮ ಸರ್ಕಾರದ ಮೇಲೆ ವಿಶ್ವಾಸವನ್ನ ಇಟ್ಟು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದೀವಿ. ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ತುಂಬಾ ಇಂಪ್ರೂವ್ ಆಗಬೇಕಿಲ್ಲ ಅಂತ ಹೇಳಿದ್ರೆ, ಆದ್ರೆ ಮುಂಚಿನಕ್ಕಿಂತ ಸ್ವಲ್ಪ ಬೆಟರ್ ಸ್ಮಾರ್ಟ್ ಕ್ಲಾಸಸ್ ಮಾಡ್ತಕ್ಕಂಥದ್ದು ಇದು ಕೂಡ ಸಾಕಷ್ಟು ನಾವು ಮಾಡ್ತಾ ಇದೀವಿ. ಈ ಸತಿಗೆ ಒಳ್ಳೆ ಅತಿ ಶಿಕ್ಷಕರನ್ನ, ಯಾಕೆಂದ್ರೆ ಅನಿವಾರ್ಯವಾಗಿ ನನ್ನ ಇಲಾಖೆನ ಯಾರು ಶಿಕ್ಷಕರು ಇಲ್ಲ ಈ ರೀತಿ ನಡಿಬೇಕು. ಅದು ಸ್ವಾಭಾವಿಕವಾಗಿ ಮುಂಚೆ ಇದು ಶಾರ್ಟೇಜ್ ಇರೋದು ನಂದಲ್ಲ, ಹಿಂದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಂದುಬಿಟ್ಟಿದೆ. ಆದ್ರೆ ಈಗ ಮತ್ತೆ ಸುಮಾರು 16-17 ಸಾವಿರ ಟೀಚರ್ಸ್ ಅನುದಾನಿತ ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಆಗ್ಲೇ ನಮಗೆ ಗ್ರಾಂಟ್ ಕೂಡ ಆಗಿದೆ. ಕಲಬುರಗಿಯಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗ್ ಆಯ್ತು, ಆ ಸಂದರ್ಭದಲ್ಲಿ ಕೂಡ ನಮಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಪರೇಟ್ ಮತ್ತೆ ಇಡೀ ರಾಜ್ಯಕ್ಕೆ ಸಪರೇಟ್ ಮತ್ತೆ ಅನುದಾನಿತ ಶಾಲೆನೂ ಕೂಡ 2020ವರೆಗೂ ಟೀಚರ್ಸ್ ನ ತಗೊಳ್ತಕ್ಕಂಥದ್ದು ವ್ಯವಸ್ಥೆಯನ್ನು ಇವತ್ತು ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಕ್ಕಂಥದ್ದು. ಈ ಸತಿ ಗ್ರೇಸ್ ಮಾರ್ಕ್ಸ್ ಬಿಟ್ಟು ನೀವು ಇದು ನೋಡಿದಾಗ ಸುಮಾರು 8.5% ಮುಂಚಿನಕ್ಕಿಂತ ಗ್ರೋತ್ ಆಗಿದೆ. ಅಬೌಟ್ 63% ಅಲ್ಲಿಗೆ ನಿಂತಿದೆ. ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ಆದ್ರೆ ಐ ಥಿಂಕ್ ಒಂದು 75% ವರ್ಗು ಮಕ್ಕಳು ಪಾಸ್ ಆಗಿ ಅವರು ಉನ್ನತ ಶಿಕ್ಷಣಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆನ ನನ್ನ ಇಲಾಖೆಯಿಂದ ಆಗ್ತಾ ಇದೆ. ಮತ್ತೆ ಗ್ಯಾರಂಟಿಗಳ ಬಗ್ಗೆ ನಾನು ಏನ್ ಹೆಚ್ಚು ಹೇಳೋದಕ್ಕೆ ಹೋಗಿಲ್ಲ, ಒಂದೇ ಮಾತು ಹೇಳ್ತೀನಿ, ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ. ಯಾಕೆಂದ್ರೆ ಗ್ಯಾರಂಟಿಗಳ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ, ಯಾಕೆಂದ್ರೆ ಮುಂಚೆ ನಾನು ಈ ಪ್ರಣಾಳಿಕೆ ತಯಾರಿ ಆಗ್ಬೇಕಾದ್ರೆ ಮೊನ್ನೆ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ರು. ನನ್ನನ್ನ ಪಕ್ಷ ಅವಕಾಶ ಕೊಡ್ತು, ಎಲ್ಲರ ಹಿರಿಯರ ಒಂದು ಸಹಕಾರದಿಂದ ಅದಕ್ಕೆ ಉಪಾಧ್ಯಕ್ಷ ಆಗಿ ನಾನು ಕೆಲಸ ಮಾಡಿದ್ದೆ. ಬಹಳ ಸಂತೋಷ ಆಗ್ತದೆ. ಇವತ್ತು ಸಾಮಾನ್ಯ ಜನರಿಗೂ ಕೂಡ ಮಾತು ಕೊಟ್ಟಂಗೆ ಅವರಿಗೆ ಹಣದ ವ್ಯವಸ್ಥೆ ಕೆಲವು ಸತಿ 1 ತಿಂಗಳು 2 ತಿಂಗಳು ಲೇಟ್ ಆಗ್ತದೆ. ಅದು ಲೇಟು ಕಾರಣಾಂತರದಿಂದ ಆಗ್ತಾ ಇದೆ. ಕಲೆಕ್ಷನ್ ಆಗ್ಬೇಕು, ಕರೆಕ್ಟ್ ಆಗಿ ಹೋಗ್ತಕ್ಕಂಥದ್ದು ಒಂದು ಬಿಟ್ರೆ ಯಾವುದೇ ಇದ್ರೊಳಗೆ ಸ್ಟಾಪ್ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೇರವಾಗಿ ಯಾರಿಗೂ ಕಮಿಷನ್ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಸಾವಿರಾರು ಕೋಟಿಯನ್ನ ಇವತ್ತು ಸಾರ್ವಜನಿಕರಿಗೆ ಸಹಕಾರ ಆಗ್ತಕ್ಕಂಥದ್ದು ವ್ಯವಸ್ಥೆ ಕೂಡ ಆಗೋದು ಬಹಳ ಖುಷಿ ತಂದಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನು ಈ ಎಕ್ಸಾಮ್ ಎಲ್ಲ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾಡ್ಬಿಟ್ಟೆ. ಈ ಸತಿ ಟೀಚರ್ಸ್ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಗೊತ್ತಾಗಿದೆ ಕಾಪಿ ಹೊಡಿಯಂಗಿಲ್ಲ ಅಂತ ಹೇಳಿ. ಅದಕ್ಕೆಲ್ಲ ಈಗ ಈ ಸತಿ 23 ಜನರು ಫಸ್ಟ್ ರೌಂಡ್ ಆಗಿ ರಿವ್ಯಾಲ್ಯೂಷನ್ ಮಾತಾಡ್ತಿದ್ದಾರೆ. ಎಲ್ಲರೂ ಭೇಟಿ ಮಾಡ್ತಿದ್ರು, ಒಳಗಡೆ ಭೇಟಿ ಮಾಡ್ತಾರೆ. ಸುಮಾರು 47 ಮಕ್ಕಳು ಇವತ್ತು 625ಕ್ಕೆ 625 ತಗೊಂಡಿದ್ದಾರೆ. ಯಾವುದೇ ತರ ಕಾಪಿ ಹೊಡೆದಿಲ್ಲ, ಏನಿಲ್ಲ, ಸ್ವಂತ ಶಕ್ತಿ ಮೇಲೆ. ಅದಕ್ಕೆ ಬಹಳ ಸಂತೋಷ ಆಗುತ್ತೆ. ಅದರಲ್ಲಿ ಸುಮಾರು 12ರಿಂದ 13 ರ್ಯಾಂಕ್ ಇಡೀ ರಾಜ್ಯದಲ್ಲಿ ನಮ್ಮ ಪಾಟೀಲ್ ತಾಲೂಕಿಗೆ